ಮತ್ತೆ ಜೈಲ್ ಪಾಲಾಗೋದನ್ನ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಪವಿತ್ರ ಗೌಡ ಮನೆಯ ಒಳಗಡೆ ಪೊಲೀಸರಿದ್ದಾರೆ. ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಪವಿತ್ರ ಗೌಡ ಮನೆಯ ಒಳಗಡೆ ಪೊಲೀಸರಿದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶ ಹೊರಬಿದ್ದ ಬೆನ್ನಲ್ಲೇ ಈಗ ಪೊಲೀಸರು ಅರೆಸ್ಟ್ಗೆ ಅಂತ ಪವಿತ್ರ ಗೌಡ ಮನೆಗೆ ಬಂದಿದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಜಾಮೀನು ರದ್ದಾಗಿದೆ, ನಿಮ್ಮನ್ನ ನಾವು ಅರೆಸ್ಟ್ ಮಾಡಬೇಕಾಗಿದೆ. ಪ್ರೊಸೀಜರ್ ಏನಿದೆ ಅದನ್ನ ಮುಗಿಸ್ತಾ ಇದ್ದಾರೆ. ಇಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಪವಿತ್ರ ಗೌಡಗೆ ಸುಪ್ರೀಂ ಕೋರ್ಟಿನ ಆದೇಶ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶ, ಜಾಮೀನು ರದ್ದಾಗಿದೆ, ಎಲ್ಲವನ್ನ ಕೂಡ ಪೊಲೀಸರು ಎಕ್ಸ್ಪ್ಲೇನ್ ಮಾಡ್ತಾರೆ ಆರೋಪಿಗೆ. ಅದೇ ಪ್ರೊಸೀಜರ್ ಈಗ ಪವಿತ್ರ ಗೌಡ ಮನೆಯ ಒಳಗಡೆ ನಡೀತಾ ಇದೆ. ಪೊಲೀಸರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಜಾಮೀನು ರದ್ದಾಗಿದೆ, ನಿಮ್ಮನ್ನ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅರೆಸ್ಟ್ ಪ್ರೊಸೀಜರ್ ಅನ್ನ ಮುಗಿಸ್ತಾರೆ. ಆ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆ ನಂತರ ಪರಪ್ಪನ ಅಗ್ರಹಾರ. ಸುಪ್ರೀಂ ಕೋರ್ಟಿನ ಆದೇಶದ ಬೆನ್ನಲ್ಲೇ ಪವಿತ್ರ ಗೌಡ ಅರೆಸ್ಟ್. ಪ್ರಕರಣದ ಮೊದಲ ಆರೋಪಿಯ ಬಂಧನ ಆಗಿದೆ. ಸುಪ್ರೀಂ ಕೋರ್ಟಿನ ಆದೇಶದ ಮಾಹಿತಿಯನ್ನ ಕೊಟ್ಟು ಪವಿತ್ರ ಗೌಡ ಅರೆಸ್ಟ್ ಮಾಡಲಾಗುತ್ತೆ. ಪೊಲೀಸರು ಮನೆ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯ. ಈಗ ಮನೆ ಒಳಗಡೆ ಇದ್ದಾರೆ. ಇದಾದ ನಂತರ ಇಲ್ಲಿಂದ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬರ್ತಾರೆ. ಅರೆಸ್ಟ್ ಪ್ರೊಸೀಜರ್ ಅನ್ನ ಅಲ್ಲಿ ಮುಗಿಸ್ತಾರೆ. ಬೆಳಗಿನಿಂದಲೂ ಪವಿತ್ರ ಗೌಡ ಟೆನ್ಷನ್ ಅಲ್ಲೇ ಇದ್ರು. ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಇದು ಇವತ್ತು ಬೆಳಗಿನ ದೃಶ್ಯ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋದ್ರು, ವಾಪಸ್ ತಮ್ಮ ಮನೆಗೆ ಬಂದು ಒಳಗಡೆ ಹೋದ್ರು, ಮತ್ತೆ ಹೊರಗಡೆ ಬಂದಿಲ್ಲ. ಈಗ ಪೊಲೀಸರು ಪವಿತ್ರ ಗೌಡ ಮನೆ ಒಳಗಡೆ ಇದ್ದಾರೆ. ರಾಜರಾಜೇಶ್ವರಿ ನಗರದ ಪವಿತ್ರ ಗೌಡ ಮನೆಯಿಂದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶದ ಮಾಹಿತಿಯನ್ನ ಕೊಟ್ಟು ಪವಿತ್ರ ಗೌಡ ಅರೆಸ್ಟ್ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪವಿತ್ರ ಗೌಡ ಜೊತೆ ಪೊಲೀಸರು ಹೊರಗಡೆ ಬರ್ತಾರೆ. ಈ ಇಡೀ ಪ್ರಕರಣದಲ್ಲಿ ಬಚಾವಾಗೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಆರೋಪಿಗಳು ಮಾಡಿದ್ದಾರೆ. ನಾನಾ ಕಾರಣಗಳನ್ನ ಕೊಟ್ಟು ಜಾಮೀನು ಪಡೆಯೋದಕ್ಕೆ, ಜಾಮೀನು ರದ್ದಾಗೋದನ್ನ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡಿದ್ದಾರೆ. ಯಾವುದೂ ಕೂಡ ಫಲ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ನಿಂದ ಹೊರಬಿದ್ದ ಮಹತ್ವದ ಆದೇಶ ಇದು. ಅಲ್ಲದೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಈ ಆದೇಶ
ಮಾದರಿಯಾಗಿರುತ್ತೆ. ಇನ್ನು ಮುಂದಿನ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಕನ್ನಡದ ಒಬ್ಬ ಸ್ಟಾರ್ ನಟ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲು ಸೇರ್ತಾ ಇರೋದು. ಬೆಂಗಳೂರಿನ ಗಿರಿನಗರ ಮನೆಯಿಂದ ಪ್ರದೋಷ್ ಬಂಧನ. ಆರೋಪಿ ಪ್ರದೋಷ್ನನ್ನ ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಪ್ರಕರಣದ 14ನೇ ಆರೋಪಿ ಪ್ರದೋಷ್ನನ್ನ ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಒಬ್ಬೊಬ್ಬರನ್ನೇ ಬಂಧಿಸ್ತಾ ಇದ್ದಾರೆ. 7 ಮಂದಿಯ ಬಂಧನ ಇವತ್ತೇ ಆಗುತ್ತೆ. ಪ್ರದೋಷ್ 14ನೇ ಆರೋಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.